ಪುರುಷೋತ್ತಮ ಪುರುಷೋತ್ತಮ ಬಂದ್ರು ಬಹಳ ಸುಸ್ತಾದಂಗಿದೆಯಾ? ಎಸ್ 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 ಮೇಡಮ್ ಅವರು ನೆಲ ಸಾರಿಸಿದ್ರಲ್ಲ ಅದಕ್ಕೆ ಸುಸ್ತಾಗಿದೆ. ಬನ್ನಿ ಕೂತ್ಕೊಳ್ಳಿ. ಈಗ ಗಂಡ ಹೆಂಡತಿ ಸೇವೆ ಮಾಡ್ತಾನೆ. ಓಕೆ, ಯಾವ ಕೈಯಲ್ಲಿ ಒರೆಸಿದ್ ನೀನು? ಈ ಕೈಯ? ಈ ಕೈಯ? ಒಂದು ಕೆಲಸ ಮಾಡ್ತೀನಿ, ಎರಡು ಕೈ ಹೊತ್ಬಿಡ್ತೀನಿ. ಓಕೆನಾ? ಚೈತ್ರ, ಏನಾಯ್ತು? ನಾನು ಜೋರಾಗಿ ಮಾತಾಡಿದೆ ಅಂತ ಬೇಜಾರ? ನಾನೇನು ಮಾಡಲಿ ಚೈತ್ರ? ಚಿಕ್ಕಮ್ಮನ ಅವಸ್ಥೆ ನೋಡೋಕ್ಕಾಗಲಿಲ್ಲ. ಮನೇಲಿ ಎಲ್ಲ ಕೆಲಸನೂ ತಾನೇ ಮಾಡ್ತೀನಿ ಅಂತ ಹೋಗ್ತಾರೆ. ಅದಕ್ಕೆ ಜವಾಬ್ದಾರಿನ ಸ್ವಲ್ಪ ಹಂಚ್ಕೊ ಅಂತ ಕೇಳಿದೆ. ನಾನು ಕೇಳ್ದಾಗ ನೀನು ಸುಮ್ಮನೆ ನಿಂತಿದ್ದಲ್ಲ, ಅದಕ್ಕೆ ಹಾಗೆ ಮಾತಾಡಿದೆ. ಸರಿಮ್ಮ, ನಿನಗೆ ಬೇಜಾರಾಗಿದ್ರೆ ಐ ಆಮ್ ಸಾರಿ. ನೀನು ಯಾಕೋ ಸಾರಿ ಕೇಳ್ತೀಯ? ನನಗದಕ್ಕೇನೂ ಬೇಜಾರಿಲ್ಲ. ಮತ್ತೆ ಯಾಕೆ ಹೀಗಿದೆಯಾ? ನೀನು ತುಂಬ ಇನ್ನೋಸೆಂಟ್ ಪುರುಷಿ. ನಿನ್ನನ್ನು ಯಾರು ಬೇಕಾದರೂ ಬೇಗ ಮೋಸ ಮಾಡಿಬಿಡ್ತಾರೆ. ನನಗದೇ ಯೋಚನೆ ಆಗೋಗಿದೆ ಕಣು. ಏನಿದು ಹೊಸದಾಗಿ ಏನೇನೋ ಹೇಳ್ತಾ ಇದೆಯಾ? ನನಗೆ ಯಾರು ಮೋಸ ಮಾಡ್ತಾರೆ? ನಾನು ಹೊರಗಡೆಯವ್ರ ಬಗ್ಗೆ ಮಾತಾಡ್ತಿಲ್ಲ ಪುರುಷಿ, ನಿನ್ನ ಸುತ್ತಮುತ್ತ ಇರೋರ ಬಗ್ಗೆ ಮಾತಾಡ್ತಿದ್ದೀನಿ. ನನ್ನ ಸುತ್ತಮುತ್ತ? ಚೈತ್ರ, ನನ್ನ ಪ್ರಪಂಚ ಇರೋದೇ ತುಂಬ ಚಿಕ್ಕದು ಕಣೆ. ನನ್ನ ಚಿಕ್ಕಮ್ಮ, ನಮ್ಮ ಅಪ್ಪ, ನನ್ನ ತಂಗೀರು, ನನ್ನ ತಮ್ಮ, ನೀನು, ಇಷ್ಟೇ ನನ್ನ ಪ್ರಪಂಚ. ನೀವುಗಳು ನನಗೆ ಮೋಸ ಮಾಡ್ತೀರಾ? ಇಲ್ಲ ಚೈತ್ರ, ದೇವ್ರು ನನಗೇನು ಕೊಟ್ಟಿದ್ದಾನೋ ಬಿಟ್ಟಿದ್ದಾನೋ ಗೊತ್ತಿಲ್ಲ. ನನ್ನ ಸುತ್ತಮುತ್ತ ಒಂದು ಸುಂದರವಾದ ಸಂಸಾರ ಕೊಟ್ಟಿದ್ದಾನೆ. ನನಗೆಲ್ಲರ ಮೇಲೆ ಪೂರ್ತಿ ನಂಬಿಕೆ ಇದೆ. ಆ ಥರ ಎಲ್ಲ ಏನೂ ಆಗಲ್ಲ, ಯೋಚನೆ ಮಾಡಬೇಡ. ನೋಡಿ, ನಿಜ ಅಂತೆ. ಹಲೋ, ಹಾಂ ಹೇಳು. 6 ಗಂಟೆಗಾ? ಇಲ್ಲ ಇಲ್ಲ, ಫಿಕ್ಸ್ ಮಾಡಿ ಬರ್ತೀನಿ ನಾನು. ಇಲ್ಲ, ಬರ್ತೀನಿ. ಸರಿ ಸರಿ ಸರಿ, ಹಾಂ. ಯಾವುದೋ ಒಂದು ಇವೆಂಟ್ ಬಂದಿತ್ತು. ಅವ್ರ ಓನರ್ ಏನೋ ಬೆಳಗ್ಗೆ 6 ಗಂಟೆಗೆ ಮೀಟಿಂಗ್ ಫಿಕ್ಸ್ ಮಾಡಿದಾರಂತೆ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗ್ಬೇಕು. ಅಲ್ಕಣ ಪುರುಷಿ, ಅದು ಏನು ವಿಷಯ ಬೇಡ, ನನಗೆ ಏನೂ ಆಗಲ್ಲ. ಗುಡ್ ನೈಟ್. ಅವನ ನಂಬಿಕೆನ ಹೇಗೆ ದುರುಪಯೋಗ ಪಡಿಸ್ಕೊಂಡು ಅವನನ್ನ ಹಾಳು ಮಾಡ್ತೀನಿ ಅಂತ ನೋಡ್ತಾ ಇರು. ಚಿಕ್ಕಮ್ಮ, ನಾ ಕೆಲ್ಸಕ್ಕೆ ಹೊರಡ್ಬರ್ತೀನಿ. ಸರಿ, ಪ್ರಸಾದ ತಗೋ. ಪ್ರಸಾದನ? ಹೌದು, ಬೆಳಗಿನ ಎದ್ದು ದೇವಸ್ಥಾನಕ್ಕೆ ಹೋಗಿದ್ದೆ. ನಿನ್ನ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದೆ. ತಗೋ ಪ್ರಸಾದ. ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರ? ಹೌದಪ್ಪ, ನಿನಗೆ ಕೆಲಸ ಸಿಕ್ತು ಅಂತ ಹೇಳ್ದಿಯಲ್ಲ, ತಕ್ಷಣ ನಾನು ಹರಿಸ್ಕೊಂಡಿದ್ದೆ ನಿನ್ನ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ತೀನಿ ಅಂತ. ದೇವ್ರ ದಯೆ ಎಲ್ಲ ಒಳ್ಳೇದಾಯ್ತು. ಅದಕ್ಕೆ ಇವತ್ತು ಪೂಜೆ ಮಾಡಿಸ್ಕೊಂಡು ಬಂದೆ. ತಗೋ ಪ್ರಸಾದ. ನಿಜವಾಗ್ಲೂ ಚಿಕ್ಕ, ನಾನು ಹೆತ್ತ ಇದ್ರು ಇಷ್ಟೆಲ್ಲ ಮಾಡ್ತಿದ್ರು ಇಲ್ಲ ಗೊತ್ತಿಲ್ಲ. ನೀವು ನನಗೆ ಅಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಾ. ನಾನು
ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ. ಖುಷಿ, ನಾನು ನಿನ್ನನ್ನು ಹೆರದೇ ಇರ್ಬೋದು, ಆದರೂ ನಾನು ನಿನ್ನ ತಾಯಿನೇ. ಇದನ್ನೆಲ್ಲ ನಾನು ಕರ್ತವ್ಯ ಅಂತ ಮಾಡಲಿಲ್ಲ, ನಿನ್ನ ಮೇಲಿರೋ ಮಮಕಾರದಿಂದ ಮಾಡಿದ್ದು. ನಿನಗೆಲ್ಲ ಒಳ್ಳೇದಾಗತ್ತೆ, ಯೋಚನೆ ಮಾಡಬೇಡ. ಎಲ್ಲ ನಿಮ್ಮ ಆಶೀರ್ವಾದ ಚಿಕ್ಕಮ್ಮ. ಚಿಕ್ಕಮ್ಮ, ನಿನ್ನೆ ಹಲ್ಲು ಅಂತ ಹೇಳ್ತಿದ್ರೆ ಕೆನ್ನೆ ಊದಿತ್ತು, ಇಷ್ಟು ಬೇಗ ಸರಿ ಹೋಯ್ತಾ? ಅಯ್ಯೋ, ಅದು ಇಲ್ಲ, ತುಂಬ ಒದ್ದಾಡ್ತಿದ್ನಲ್ಲ ನಿನ್ನೆ, ನೀನೇ ನೋಡಿದ್ಯಲ್ಲ, ತುಂಬ ಊದ್ಕೊಂಡ್ಬಿಟ್ಟಿತ್ತು. ಆದರೆ ಮನೇಲಿದ್ದ ಟ್ಯಾಬ್ಲೆಟ್ ತಗೊಂಡೆ, ಎಲ್ಲ ಸರಿ ಹೋಯ್ತು. ಆಮೇಲೆ ಶಾಖ ಕೂಡ ಕೊಟ್ಕೊಂಡೆ, ಅದಕ್ಕೆ. ಒಳ್ಳೇದಾಯ್ತು. ನಿಮ್ಮ ಆರೋಗ್ಯ ಹುಷಾರಾಗಿ ನೋಡ್ಕೊಡಿ. ಖಂಡಿತವಾಗ್ಲು. ಸರಿ, ನಾನು ಬರ್ತೀನಿ ಚಿಕ್ಕಮ್ಮ. ಊಟದ ಬಾಕ್ಸ್ ತೊಗೊಂಡ್ಯಾ? ಇಲ್ಲ, ತೊಗೊಳ್ಳಿಲ್ಲ. ಅಯ್ಯೋ, ನಾನು ಆಗಲೇ ರೆಡಿ ಮಾಡಿಟ್ಟು ಹೋಗಿದ್ದೆ, ಯಾರೂ ಕೊಡಲಿಲ್ಲ ಅಂತ ಕಾಣತ್ತೆ. ಒಂದು ನಿಮಿಷ ಇರು, ತರ್ತೀನಿ. ಚೈತ್ರ, ನಾ ಹೊರಟೆ. ನೋಡು, ಹೊರಗಡೆ ಅಲ್ಲಿ ಇಲ್ಲಿ ಏನೇನೋ ತಿನ್ನೋದಕ್ಕೆ ಹೋಗ್ಬೇಡ. ಸರಿ ಚಿಕ್ಕಮ್ಮ. ಚೈತ್ರ, ಇನ್ಮೇಲಿಂದ ಈ ಮನೆ ಜವಾಬ್ದಾರಿನ ನಿನಗೆ ವಹಿಸ್ತಾ ಇದ್ದೀನಿ. ನಾ ಯಾವ ವಿನಯದಿಂದ ನಡ್ಕೋಬೇಕು, ಆಯ್ತಾ? ಅತ್ತೆ, ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತೀರಾ. ನನ್ನನ್ನೇನು ಕಡಿಮೆ ಅಂದ್ಕೊಳ್ಬೇಡಿ. ನಿಮ್ಮ ಬಾಣನ ನಿಮಗೆ ತಿರುಗಿಸ್ತೀನಿ. ನಿಮ್ಮ ಬಣ್ಣನ ನೀವೇ ಪುರುಷಿ ಮುಂದೆ ಬಯಲು ಮಾಡ್ಕೊಳ್ಳೋ ಹಾಗೆ ಮಾಡ್ತೀನಿ. ನೋಡ್ತಾ ಇರಿ. ಬಸ್ ಫೋನು. ಹಾಂ ಬಾಬುಜಿ, ಇಲ್ಲೇ ಪಕ್ಕದ ರೋಡಲ್ಲಿದ್ದೀನಿ. ಸರಿ, ಬಂದೆ. ಗುಡ್ ಮಾರ್ನಿಂಗ್ ಪಾರ್ಥ. ಮಾರ್ನಿಂಗ್ ಬಾಬುಜಿ. ಏನು ಬಾಬುಜಿ, ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀರಾ? ಕೈಗೆ ಸಿಗಲ್ಲ ಅಂತೀರಾ? ನೀನಂತೂ ಆಫೀಸ್ ಕಡೆ ಬರೋದೇ ಬಿಟ್ಬಿಟ್ಟೆ. ಅದಕ್ಕೆ ಕೆಲವು ಫೈಲ್ಗಳಿಗೆ ನಿನ್ನ ಕೈಲಿ ಸೈನ್ ಹಾಕಿಸ್ಕೋಬೇಕಾಗಿತ್ತು. ನೀನು ಎಲ್ಲಿ ಸಿಗ್ತೀಯೋ ಅಲ್ಲೇ ಮಾತಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ. ಮಾತಾಡ್ತಾ ಫೈಲಿಗೆ ಸೈನ್ ಹಾಕ್ಬೋದು, ತೊಂದರೆ ಇಲ್ಲ ತಾನೇ? ನೋಡಿ, ಏನು ತೊಂದರೆ ಇಲ್ಲ. ಇನ್ನೇನು ವಿಷಯ ಪಾರ್ಥ? ಏನಿಲ್ಲ ಬಾಬುಜಿ. ನೀನು ಒಂಟಿಯಾದೆ ಅನ್ನೋದೊಂದೇ ನನಗೆ ಚಿಂತೆ ಆಗಿರೋದು. ಅದು ಸರಿ, ಚೈತ್ರನ ವಿಷಯ ಏನಾಯ್ತು? ಗೊತ್ತಿಲ್ಲ ಬಾಬುಜಿ. ಸೈನ್ ಮಾಡು, ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಇದೇನು ಬಾಬುಜಿ, ನಾ
ಬ್ಲಾಂಕ್ ಚೆಕ್ ಇದೆ. ಇಲ್ಲಿ ಒಂದು ನಿಮಿಷ ಕೊಡು. ಅಯ್ಯೋ ನನ್ನ ಕರ್ಮವೇ. ಆ ಅಕೌಂಟೆಂಟ್ ಹೇಳಿದ್ದೆ ಅಮೌಂಟ್ನ ಕ್ಲಾರಿಫೈ ಮಾಡಿಕೊಂಡು ಬರಿಬೇಕು, ಸ್ವಲ್ಪ ಜ್ಞಾಪಿಸು ಅಂತ. ಕೊಡಿಲಿ ನೋಡು, 50,000 ಬರ್ತಿದ್ದೀನಿ, ನೋಡ್ಕೊಂಬಿಡು. ಬಾಬಾಜಿ, ನೀವು 50,000 ತಗೊಂಡು ಏನು ಮಾಡ್ತೀರಾ? ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ದುಡ್ಡು ತಗೊಂಡು ನಾನು ತಾನೇ ಏನು ಮಾಡಲಿ ಹೇಳು. ಸರಿ ಬಾಬಾಜಿ, ಬೇರೆ ಯಾವುದಾದ್ರೂ ಸಿಗ್ನೇಚರ್ ಮಾಡೋದಿತ್ತಾ? ಇಲ್ಲ, ನೀನು ಹೊರಡು. ಕೈಗೆ ಬಂತುತ್ತು, ಬಾಯಿಗೆ ಬರಲಿಲ್ಲ. ಪಾರ್ಥ, ನಿನ್ನ ಅದೃಷ್ಟ ಚೆನ್ನಾಗಿದೆ. ಇರಲಿ ಬಿಡು, ಇನ್ನೊಂದು ದಿನ ನೀನು ಸಿಗ್ತೀಯ ನನಗೆ. ಹರ್ಷ, ಎಷ್ಟು ದಿನ ಆಯ್ತೆ ನೀನು ನೋಡಿ. ನಮ್ಮ ಮನೆ ಕಡೆ ಬರೋದನ್ನೇ ಬಿಟ್ಬಿಟ್ಟಿದ್ಯಲ್ಲ ನೀನು. ಏನೇ ಬಾ, ಅಪರೂಪಕ್ಕೆ ಬರ್ತಿದ್ಯಾ ನೋಡು. ಕೂತ್ಕೋ. ಥ್ಯಾಂಕ್ಸ್ ಕಣೆ ಮಲ್ಲಿಕಾ. ಹೇಗಿದ್ಯಾ ನೀನು? ನನಗೇನೆ ಸಖತ್ತಾಗಿದ್ದೀನಿ, ಬಿಂದಾಸ್ ಆಗಿದ್ದೀನಿ, ಯಾವ ಕೊರತೆನೂ ಇಲ್ಲ. ಮತ್ತೆ ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಕಣೆ. ಏನೋ ಜೀವನ ನಡ್ಕೊಂಡು ಹೋಗ್ತಾ ಇದೆ. ಯಾಕೆ ಇಷ್ಟೊಂದು ಸೋತ್ ಹೋಗಿರೋರ್ ತರ ಇದ್ಯಾ? ಏನ್ ವಿಷಯ? ಮಗನಿಗೆ ಮದ್ವೆ ಮಾಡಿದ್ಯಲ್ಲ, ಸೊಸೆ ಹೇಗೆ ಅಡ್ಜಸ್ಟ್ ಆದ್ಲಾ? ಅಯ್ಯೋ, ಏನು ಅಡ್ಜಸ್ಟ್ ಆಗೋದು ಮಲ್ಲಿಕಾ. ನಾನು ಏತಿ ಅಂದರೆ ಅವಳು ಪ್ರೀತಿ ಅಂತಾಳೆ. ಅವಳನ್ನು ಯಾಕಾದ್ರೂ ನಾವು ಸೊಸೆ ಮಾಡ್ಕೊಂಡ್ವೋ ಅಂತ ಯೋಚನೆ ಆಗ್ಬಿಟ್ಟಿದೆ ನನಗೆ. ಅವಳದ್ದೇ ದೊಡ್ಡ ಹಿಂಸೆ ನನಗೆ. ಹೌದಾ? ಯಾಕೆ? ನೆಮ್ಮದಿಯಾಗಿರೋಕೆ ಬಿಡಲ್ಲ ಅಂತಾಳೆ ಕಣೆ. ನನಗೂ ಅವಳಿಗೂ ಯಾವಾಗಲೂ ಜಗಳ ಇದ್ದಿದ್ದೆ. ಅವಳು ನನ್ನ ಮಗನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಅವಳು ಹೇಳ್ದಾಗೇ ಕುಣಿತಿರ್ತಾನೆ. ನನಗಂತೂ ದೊಡ್ಡ ಹಿಂಸೆ ಆಗ್ಬಿಟ್ಟಿದೆ ಕಣೆ. ಯಾಕೆ? ಏನಾಯ್ತೆ? ಏನೋ ಕಣೆ, ಎಲ್ಲ ನನ್ನ ಹಣೆ ಬರ. ಅದಕ್ಕೆ ಬೇಜಾರಾಯಿತು, ಹೊರಟು ಬಂದ್ಬಿಟ್ಟೆ. ನನ್ನ ವಿಷಯ ಬಿಡು. ನಿನ್ನ ಸೊಸೆ ಹೇಗೆ? ನನ್ನ ಸೊಸೆನ ನಾನು ನನ್ನ ಬೆರಳಿನಲ್ಲಿ ಆಡಿಸ್ತೀನಿ ಕಣೆ. ನಾನು ಕರೆದ್ರೆ ಸಾಕು, ಗಡ 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 ಅಂತ ನಡುಕ್ತಾಳೆ. ಫುಲ್ ಕಂಟ್ರೋಲ್ನಲ್ಲಿ ಇಟ್ಟಿದ್ದೀನಿ. ಇಲ್ಲ ಅಂದ್ರೆ ತಲೆ ಮೇಲೆ ಕೂತ್ಕೊಂಡ್ ಬಿಡ್ತಾರೆ. ಬೇಕಿದ್ರೆ ಕರಿತೀನಿ, ನೀನೇ ನೋಡು ಹೇಗ್ ಹೆದರ್ಕೊಳ್ತಾಳೆ ಅಂತ. ಚೈತ್ರ, ಏ ಚೈತ್ರ! ಅತ್ತೆ ಕರೆದ್ರ ಅತ್ತೆ? ಇವಳೆ ನನ್ನ ಸೊಸೆ ಚೈತ್ರ ಅಂತ. ಇವಳು ನನ್ನ ಕ್ಲೋಸ್ ಫ್ರೆಂಡ್ ಆಶಾ ಅಂತ. ಓಹ್, ನಮಸ್ಕಾರ ಆಂಟಿ. ಅಯ್ಯಯ್ಯೋ, ಪರವಾಗಿಲ್ಲ ಬಿಡಮ್ಮ. ಏನು ನಯ, ಏನು ವಿನಯ. ಈಗಿನ ಕಾಲದ ಸೊಸೆದೀರು ದೊಡ್ಡವ್ರ ಆಶೀರ್ವಾದ ತಗೊಳ್ಳೋದು ಉಂಟಾ? ನೀನು ಒಳ್ಳೆತನ ನೋಡಿ ನನಗೆ ತುಂಬ ಸಂತೋಷ ಆಯ್ತಮ್ಮ. ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಮ್ಮ. ಚೈತ್ರ, ಹೋಗಿ ಇಬ್ರಿಗೂ ಲೆಮನ್ ಜ್ಯೂಸ್ ತಗೊಂಡ್ ಬಾ. ಚೆನ್ನಾಗಿರ್ಬೇಕು, ನೀಟಾಗಿ ಮಾಡ್ಕೊಂಡ್ ಬಾ. ಹೋಗು. ಸರಿ ಅತ್ತೆ. ಮತ್ತೆ ಆಶಾ, ಇನ್ನೂ ಏನ್ ಇಲ್ಲೇ ನಿಂತಿದ್ಯಾ? ಹೋಗಿ ತಗೊಂಡ್ ಬಾ ಜ್ಯೂಸ್ನ. ಅದು ಜ್ಯೂಸ್ಗೆ ಐಸ್ ಹಾಕ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ. ಐಸ್ ಎಲ್ಲ ಏನ್ ಬೇಡ, ಹೋಗಿ ತಗೊಂಡ್ ಬಾ ಬೇಗ. ಸರಿ ಅತ್ತೆ, ಈಗಲೇ ತರ್ತೀನಿ. ನೋಡಿದ್ಯಾ ಹೇಗ್ ಕಂಟ್ರೋಲ್ ನಲ್ಲಿ ಇಟ್ಟಿದ್ದೀನಿ ನನ್ನ ಸೊಸೆನ ಅಂತ? ನೋಡ್ದೆ ಕಣೆ, ತುಂಬ ಭಯ ಭಕ್ತಿಲಿ ಇಟ್ಟಿದೀಯ. ನಮ್ಮ ಮನೇಲೂ ಒಂದಿದೆ ಸೊಸೆ ಅಂತ. ಥೂ, ನಿನ್ನ ಕಂಟ್ರೋಲ್ ಮಾಡಕ್ ಬರೋದಿಲ್ಲ ಕಣೆ. ನನ್ನ ಹತ್ರ 1-2 ದಿನ ಟ್ರೈನಿಂಗ್ ತಗೋ. ಹೇಗ್ ಕಂಟ್ರೋಲ್ ನಲ್ಲಿ ಇಟ್ಟಿದ್ದೀನಿ ನೋಡು, ಎಲ್ಲ ಗೊತ್ತಾಗತ್ತೆ ಆಮೇಲೆ ನಿನ್ಗೇನೆ. ಮತ್ತೆ ಇನ್ನೇನ್ ಸಮಾಚಾರ? ಅತ್ತೆ
ಬಿಟ್ಟಿದ್ದೀರಾ. ನೋಡ್ತಾ ಇರಿ, ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅತ್ತೆ, ಈ ಉಪ್ಪು ಹಾಕಿರೋ ಜ್ಯೂಸ್ನ ನಿಮಗೆ ಕೊಡ್ತೀನಿ, ಕುಡೀರಿ, ಎಂಜಾಯ್ ಮಾಡಿ. ಎಷ್ಟು ಚೆನ್ನಾಗಿದೆ. ಎಲ್ಲಿ ತಗೊಂಡೆ? ಇಲ್ಲೇ ನಮ್ಮನೆ ಹತ್ರ. ಮತ್ತೆ ಇನ್ನೇನು ಸಮಾಚಾರ? ಹೇಗಿದ್ಯಾ ನೀನು? ಏನ್ ವಿಷಯ ಇರತ್ತೆ ಮಲ್ಲಿಕಾ, ಎಲ್ಲ ಜ್ಯೂಸ್ ತಗೊಳ್ಳಿ ಆಂಟಿ. ಮತ್ತೆ ಇನ್ನೇನಾದರೂ ಬೇಕಿತ್ತಾ? ಏನಿಲ್ಲ ಮಲ್ಲಿಕಾ, ಜ್ಯೂಸು ತುಂಬಾ ಸ್ವೀಟ್ ಆಗಿದೆ, ಕುಡಿ. ಈ ಚೈತ್ರ ಏನೋ ಕಿತಾಪತಿ ಮಾಡಿದಾಳಲ್ಲ. ಆಶಾ ಸ್ವೀಟ್ ಆಗಿದೆ ಅಂತ ಜ್ಯೂಸ್ ಕುಡಿತಿದ್ದಾಳೆ, ಆದ್ರೆ ನನಗೆ ಕೊಟ್ಟಿರೋ ಜ್ಯೂಸು ಉಪ್ಪುಪ್ಪಾಗಿದೆ. ಏನಿದೆಲ್ಲ? ಮಲ್ಲಿಕಾ, ನಿಮ್ಮ ಮನೆಗೆ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ನೀನು ಸೊಸೆನ ನೋಡಿ ಅಂತೂ ನನಗೆ ಇನ್ನೂ ಖುಷಿ ಆಯಿತು. ಸರಿ ಕಣೆ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನೇನು ಬರ್ತೀನಿ. ಸರಿ, ಆಗಾಗ ಬರ್ತಾರೆ. ಆಂಟಿ, ಊಟ ಮಾಡ್ಕೊಂಡು ಹೋಗ್ಬೋದಿತ್ತು. ಪರವಾಗಿಲ್ಲ ಚೈತಾ, ನಾನು ಇನ್ನು ಬರ್ತೀನಿ, ಇನ್ನೊಂದ್ಸಲ ಬರ್ತೀನಿ. ಮಲ್ಲಿಕಾ, ನೀನು ಫ್ರೀ ಮಾಡಿಕೊಂಡು ನಮ್ಮ ಮನೆಗೆ ಬಾ ಒಂದ್ಸಲ. ಬರ್ತೀನಿ ಕಣೆ. ಚೈತ್ರ, ಅತ್ತೆ, ಯಾಕಮ್ಮ ಮೈ ಮೇಲೆ ಜ್ಞಾನ ಇಟ್ಕೊಂಡು ಕೆಲಸ ಮಾಡ್ತಿದ್ಯಾ? ನನ್ ಜ್ಯೂಸಿಗೆ ಉಪ್ಪು ಹಾಕೊಟ್ಟಿದ್ಯಾ? ಏನು ಹೇಳ್ತಿದ್ದೀರಾ ಅತ್ತೆ ನೀವು? ನಾಟಕ ಮಾಡ್ತಿಲ್ಲ ತಾನೇ ನೀನು? ನಾನು ಯಾಕೆ ನಾಟಕ ಮಾಡ್ಲಿ? ಅಲ್ಲ ಅತ್ತೆ, ನೀವೇ ಇಡೀ ಮನೆ ಜವಾಬ್ದಾರಿನ ನಾನು ಕೊಟ್ಬಿಟ್ಟು ಈಗ ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಲ್ಲ. ನೀವು ನನಗೆ ಅತ್ತೆ ಮಾತ್ರ ಅಲ್ಲ, ನನ್ನ ಹೆತ್ತ ತಾಯಿಗಿಂತ ಹೆಚ್ಚು. ಹಾಗಾದ್ರೆ ನನ್ನ ಗ್ಲಾಸಲ್ಲಿ ಉಪ್ಪು ಹೇಗೆ ಬಂತು? ನಾನು ಯಾಕತ್ತೆ ನಿಮ್ಮ ಗ್ಲಾಸಲ್ಲಿ ಉಪ್ಪು ಹಾಕ್ಲಿ? ಹಾಗೆಲ್ಲ ಏನೂ ಆಗಿಲ್ಲ. ಅಯ್ಯಯ್ಯೋ, ನನಗೆ ಈಗ ಗೊತ್ತಾಯ್ತು ನೋಡಿ. ನಿಮಗೆ ಜ್ಯೂಸ್ ಮಾಡ್ಕೊಡ್ತಿದ್ನಲ್ಲ, ಅವಾಗ ನನಗೆ ತಂಪಾಗ್ಲಿ ಅಂತ ಮಜ್ಜಿಗೆಗೂ ರೆಡಿ ಮಾಡ್ತಿದ್ನಾ? ಆಗ ಹೇಗೋ ಮಿಸ್ ಆಗಿ ಜ್ಯೂಸ್ಗೆ ಉಪ್ಪು ಹಾಕ್ಬಿಟ್ಟಿದ್ದೀನಿ ಅನ್ಸುತ್ತೆ. ಮಜ್ಜಿಗೆಗೆ ಸಕ್ಕರೆ ಹಾಕ್ಬಿಟ್ಟಿದ್ದೀನಿ. ಛೇ, ಅದಕ್ಕೆ ಆಗ್ಲಿಂದ ಯೋಚನೆ ಮಾಡ್ತಿದ್ದೆ ಮಜ್ಜಿಗೆ ಯಾಕೆ ಇಷ್ಟು ಸ್ವೀಟ್ ಸ್ವೀಟ್ ಆಗಿದೆ ಅಂತ. ಬೇಕಾದ್ರೆ ನೀವೇ ಕುಡಿದು ನೋಡಿ ಅತ್ತೆ. ಸರಿ ಸರಿ, ಇನ್ಮೇಲಿಂದ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡು. ಇನ್ನೊಂದ್ಸರ್ತಿ ಇಂಥ ತಪ್ಪು ಮಾಡಬೇಡ. ಸಾರಿ ಅತ್ತೆ, ಬೇಜಾರು ಮಾಡ್ಕೊಳ್ಬೇಡಿ. ಆಯ್ತಾಯ್ತು.
ಹೊರಗೆ ಕೂತಿದ್ಯಾ? ನೀನ್ ಬರೋದನ್ನೇ ಕಾಯ್ತಾ ಇದ್ದೆ. ಯಾಕೇನು ವಿಷಯ? ಬೆಳಗ್ಗೆಯಿಂದ ಮನೇಲಿ ಕೂತ್ಕೊಂಡು ಬೋರ್ ಆಗ್ತಿದೆ ಕಣ. ಅದಕ್ಕೆ ನೀನ್ ಬಂದ ತಕ್ಷಣ ಹೊರಗಡೆ ಸುತ್ತಾಡ್ಕೊಂಡು ಪಾನಿಪುರಿ ತಿನ್ಕೊಂಬರೋಣ ಅಂತ ಆಸೆ ಆಗ್ತಿದೆ. ಕರ್ಕೊಂಡು ಹೋಗ್ತೀಯಾ? ಕ್ಷೇತ್ರ ಈಗ ತಾನೇ ಕೆಲಸ ಮುಗಿಸ್ಕೊಂಡು. ಖುಷಿ ಪ್ಲೀಸ್ ಕಣ, ನಿನ್ ಜೊತೆ ಸುತ್ತಾಡ್ಬೇಕು ಅಂತ ನಂಗೆ ಎಷ್ಟು ಇಷ್ಟ ಗೊತ್ತಾ. ಕರ್ಕೊಂಡು ಹೋಗೋ. ಇದನ್ನೇ ನಗ್ನಗ್ತಾ ಹೇಳಿದ್ರೆ ನಂಗೆ ಇಷ್ಟ ಆಗಲ್ವಾ? ಹೀಗಿದ್ರೆ ನೋಡು ನಂಗೆ ಇಷ್ಟ ಆಗತ್ತೆ. ಇರು, ಚಪ್ಪಲಿ ಹಾಕೊಂಡ್ಬರ್ತೀನಿ. ಅತ್ತೆ ಅತ್ತೆ ಏನು? ಅತ್ತೆ, ಖುಷಿ ಕೆಲಸದಿಂದ ಬಂದ. ನನ್ನ ಆಚೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾನೆ. ಅವನೇ ಕರೆದಿದ್ದ ಅಥವಾ ನೀನು ಕರ್ಕೊಂಡು ಹೋಗ್ತಿರೋದ? ಅಯ್ಯೋ, ನಾನು ಕರೆದಿಲ್ಲ ಅತ್ತೆ, ಅವನೇ ಕರೆದಿದ್ದು. ಬೇಕಾದ್ರೆ ಅವನೇ ಕೇಳಿ. ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದು ಕೇಳಿದ್ರೆ ನಾನೇನು ಹೇಳೋದಕ್ಕಾಗತ್ತೆ? ಹೋಗಿ ಬನ್ನಿ. ಥ್ಯಾಂಕ್ಸ್ ಅತ್ತೆ. ಆಮೇಲೆ ರಾತ್ರಿ ಅಡುಗೆ ಏನು ಮಾಡೋಕ್ಕೆ ಹೋಗಬೇಡಿ.